ಈ ಸೈಕಲ್ ತಗೊಂಬಂದ್ರು ಬೇಡ ಬೇಡ ಅಂದ್ರೆ ತಗೊಂಬಂದ್ರು ಏನೋ ನಾನು ಕೊಲ್ಕೊಂತಿರ್ತೀನೋ ಗೊತ್ತಿಲ್ಲ. ನಾನು ನನಗೆ ಈಗ ಇಲ್ಲ 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 ನೀನು ತಗೊಂಡೋಗಿ ನಾನು ವಿಡಿಯೋ ಮಾಡ್ತೀನಿ ನಾನು ಬೇಡ ಅದು ಕೆಳಗಿತ್ತಲ್ಲ ಅಂದ್ಕೊಂಡು ನಾನು ಬಂದು ಸೈಕಲ್ ಇದಾಗ್ತಿಲ್ಲ, ಬ್ರೇಕ್ ಆಗಿಲ್ಲ ಕೀ. ಐ ನೋ ನೀವು ಹೇಳೋಕ್ಕಿಂತ ಮುಂಚೆ ನಂಗೆ ಗೊತ್ತಿತ್ತು ನಾನೇ ಸೋತದಿದ್ರಲ್ಲಿ, ಬಿಕಾಸ್ ಕಿರಣ್ ಮಾಡೋದ್ರು ದಟ್ ವಾಸ್ ಬ್ಯೂಟಿಫುಲ್. ಬಟ್ ಹಾಂ, ನಿಮ್ಮ ರೀಸನ್ ಇಂದಾನೆ ಆಯ್ತಾ ಇದಕ್ಕೆ ಬಂದಿದ್ದು ನಾವು. ವೆಲ್ಕಮ್ ಟು ಸಿಲ್ವರ್ ವುಡ್ಸ್ ಅಂತ ಹಾಕಿದ್ರು. ನಂಗೊಂದು ಆಸೆ ಆಯ್ತಾ, ನಾನು ಈ ಥರ ಸೆಲೆಬ್ರಿಟಿ ಆಗಬೇಕು, ನನಗೆ ವೆಲ್ಕಮ್ ಸುಷ್ಮಿತಾ ಸಾಲಿಗ್ರಾಮ ಟು ಸಿಲ್ವರ್ ವುಡ್ಸ್ ಆ ಥರ ಬರಬೇಕು. ಹಾಯ್ ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತುಂಬ ದಿನ ಆದಮೇಲೆ ವ್ಲಾಗ್ ಹಾಕ್ತಿದ್ದೆ. ಇದು ವೈನಾಡ್ ಸೀರೀಸ್ ಡೇ ಟು ನಾನು ಆಲ್ರೆಡಿ ಹಾಕಿದ್ದೆ. ಬಟ್ ಇದು ರೆಸಾರ್ಟ್ ಹೆಂಗಿತ್ತು ಅಂತ ತೋರಿಸೋಕ್ಕೆ ಈ ವಿಡಿಯೋ. ಸೊ ನಾವು ಅಲ್ಲೆಲ್ಲ ಅಡ್ವೆಂಚರ್ ಗೇಮ್ಸ್ ಅದೆಲ್ಲ ಮುಗಿಸಿ ಬಂತು ನಮ್ಮ ಸಿಲ್ವರ್ ವುಡ್ಸ್ ರೆಸಾರ್ಟ್ಗೆ. ಸೊ ಎಸ್, ವಿ ಆರ್ ನಾವು ಗೋಯಿಂಗ್ ಟು ಅವರ್ ರೂಮ್. ಕಾಣಿ ಹಿಂಗೆ ನಾವು ರೂಮ್ ತಗೊಂಡಿದ್ದು. ರೂಮ್ ಇತ್ತಲ್ಲ ಗಮ್ಮತ್ ಅಂದರೆ ಫೋಟೋದಲ್ಲಿ ಒಂದಿತ್ತು, ನಮಗೆ ಸಿಕ್ಕದ್ದು ಒಂದಂತ ಫೀಲ್ ಆಗ್ತಿತ್ತು. ಬಟ್ ಅಯ್ಯೋ ದೇವರೇ ಬೇಜಾರಾಗ್ತಿತ್ತು. ಐ ನೋ ನೀವು ಹೇಳೋಕ್ಕಿಂತ ಮುಂಚೆ ನಂಗೆ ಗೊತ್ತಿತ್ತು ನಾನೇ ಸೋತದಿದ್ರಲ್ಲಿ, ಬಿಕಾಸ್ ಕಿರಣ್ ಮಾಡೋದ್ರು ದಟ್ ವಾಸ್ ಬ್ಯೂಟಿಫುಲ್. ಬಟ್ ಹಾಂ, ನಿಮ್ಮ ರೀಸನ್ ಇಂದಾನೆ ಆಯ್ತಾ ಇದಕ್ಕೆ ಬಂದಿದ್ದು ನಾವು. ನನಗೆ ಹೇಳಂಗಿಲ್ಲ, ಎಲ್ಲೋದ್ರೆ ನೀವು ಆಚೋದ್ರ. ಬಟ್ ನಿಮ್ಗೆ ರೂಮ್ ತೋರಿಸ್ತೀವಿ, ನಿಮ್ಗೆ ಹೆಂಗೆ ಇಷ್ಟ ಆಗ್ತಾ ಇಲ್ಲ ಕಾಮೆಂಟ್ ಹೇಳಿ. ಐ ಡೋಂಟ್ ಲೈಕ್ ಇಟ್. ಒಂದು ಸ್ವಲ್ಪ ಹೈ ಎಂಡಲ್ಲಿ ಬಂತು, 4 ಸ್ಟಾರ್ ಹೋಟೆಲ್ ಅದು. ಅಲ್ಲಿಗೆ ಅದ್ರ ನೀರು ಕೂಡ ಹೋಯ್ತು. ನಾನು ತೋರಿಸ್ತೇವೆ, ನಾನು ಹೆಚ್ಚು ಮಾತಾಡೋದಿಲ್ಲ. ಈಗ ಇದ್ದ ಬಿಲ್ಡಿಂಗು, ನಾನು ಕಾಟೇಜ್ ಸಿಕ್ಕತ್ತೆ ಅನ್ಸ್ಕೊಂಡು ಈ ಬಿಲ್ಡಿಂಗ್. ಓ ಮೈ ಗಾಡ್. ಇಲ್ಲಿಂದ ಡೋರಿಂದ ಲೆಫ್ಟಲ್ಲಿ ಒಂದು ವಾಶ್ರೂಮ್, ಲ್ಯಾಂಪ್, ಮತ್ತು ಇಲ್ಲೆಲ್ಲ ಎಂಥದ್ದು ಒಂದು ಫ್ರಿಡ್ಜ್, ಇದ್ದದ್ದು ಕಂಬ. ಅಮ್ಮ ಈಚೆಗ ಸಾರಿ ಎಂತೆಲ್ಲ ಫ್ರಿಡ್ಜ್ ಹಂಗೆ ಎಂತೆಲ್ಲ. ಮತ್ತು ಡಸ್ಟ್ಬಿನ್, ಮತ್ತು ಇಲ್ಲ ಟೇಬಲ್, ಮತ್ತು ಲಗೇಜ್ ಇಡೋಕ್ಕೆ ಇಲ್ಲೇ, ಮತ್ತು ಡ್ರೆಸ್ ಎಂಥರು ಇಡೋಕ್ಕೆ. ಯಾರು ಇಡೋದಿಲ್ಲ ಬಿಡಿ, ಲಾಂಡ್ರಿ ಬ್ಯಾಗ್ ಇತ್ತು. ಆಮೇಲೆ ಲಾಸ್ಟಿಗೆ ಓಪನ್ ತೊಗೊಂಡವ್ರೆ. ದಟ್ ಇಸ್ ಬ್ಯೂಟಿಫುಲ್ ಸುಸ್ಮಿತಾ ಸಾಲಿಗ್ರಾಮ. ಈಚೆಗೆ ವಾಶ್ರೂಮ್ ಕಾಣಿ, ವಾಶ್ರೂಮ್ ನೀಟ್ ಆ್ಯಂಡ್ ಕ್ಲೀನ್. ಕಿರಾಣಿ ಖುಷಿ ಆಯ್ತು ಅಂಬ್ರೆ ಅವರಿಗೆ. 5 ಸ್ಟಾರ್ 4 ಸ್ಟಾರ್ ಹೋಟ್ಲೆಲ್ಲ ಹೆಂಗೆ ಇರುತ್ತಲ್ಲ ಅದೇ ಥರ ಇರುತ್ತೆ. ಹೀಗೆ ಮುಂದೆ ಬಂದರೆ ಇಲ್ಲಿ ಬೆಡ್, ಇಲ್ಲೊಂದು ಲ್ಯಾಂಪು ಇತ್ತು. ಇಲ್ಲಿ ಬೆಡ್, ನೈಸ್ ಆ್ಯಂಡ್ ಕಂಫಿ ಬೆಡ್. ಸ್ವಲ್ಪ ಹೊತ್ತು ಕುತ್ಕೊಂಡು ಈಗ ಎಡಿಟ್ ಮಾಡೋದು ನಾನು. AC, TV, ಇಲ್ಲಿ ಚೇರ್ಸ್, ಇಲ್ಲಿ ಸ್ನ್ಯಾಕ್ ಇಟ್ಟಿರೋ ವೆಲ್ಕಮ್ ಸ್ನ್ಯಾಕ್ ಅನ್ಸದ. ವೆಲ್ಕಮ್ ಟು ಸಿಲ್ವರ್ ವುಡ್ಸ್, ದಟ್ಸ್ ಗುಡ್ ಆಯಿತಾ. ಅಲ್ಲೊಂದು ಟೇಬಲ್, ಇಲ್ಲಿ ಬಾಲ್ಕನಿ, ಗ್ಲಾಸು. ಹೊರಗೊಂಥರ ಚಂದ, ತೊಂದರೆ ಇಲ್ಲ. ಓಹ್ ಇದಕ್ಕೋಸ್ಕರ ಕಾಯ್ತಿದ್ದದ. ಇದನ್ನು ಚಡ್ಡಿ ಹೊಡಿಸಿದ್ದಾರೆ, ಇದಕ್ಕೂ ಜೋರಿದ್ದಾರೆ. ಪೋಸ್ಟ್ ಕೊಡ್ಬೇಕಂತಾನೆ ಕಾಯ್ತಿದ್ದಾರೆ ಕಳ್ಳ ಕಾಣಿ. ನಮ್ಮ ಬಿಲ್ಡಿಂಗ್ ಈ ಥರ ನಂಗೆ ಬೇಜಾರಾಗ್ತಿತ್ತು. ಬಟ್ ನಿಮ್ಗೆ ಇಷ್ಟ ಹೆಂಗಾಯ್ತು, ಹೆಂಗೆ ಅನ್ನಿಸ್ತು? ನಿಜ ಹೇಳಿ ನಾನು ಮೂಡ್ ಆಫ್ ಆಗುತ್ತೆ ಅಂತ ಹೇಳ್ಬೇಡಿ. ನಿಮ್ಗೆ ಇಷ್ಟ ಆಯ್ತಾ? ನನಗೆ ಈ ತರ ಇಷ್ಟ. ಆಕ್ಚುಲಿ ಈ ತರ ವ್ಯೂ ಇದ್ದು ಮತ್ತೆ ರೂಮ್ ಚೆನ್ನಾಗಿರ್ಬೇಕು. ನನಗೆ ರೂಮ್ ಚೆನ್ನಾಗಿತ್ತು. ನನಗೆ ಇಷ್ಟ ಆಗಲ್ಲ. ನನಗೆ ಈ ತರ ಕ್ಲೀನ್ ಅಂಡ್ ಒಳ್ಳೆ ನಿದ್ದೆ ಬರ್ಬೇಕು. ನನಗೆ ಅದು ಒಳ್ಳೆ ಸ್ವಲ್ಪ ನನಗೆ ಕನ್ಸೆಪ್ಟ್ ವಾಶ್ರೂಮ್ ಮತ್ತೆ ಡೋರ್ಸ್ ಎರಡರಲ್ಲಿ ಚೂಸ್ ಮಾಡಿದ್ರೆ ನೀವು ಯಾವ ಚೂಸ್ ಮಾಡ್ತೀರಾ? ರೂಮ್ ಇದು ವ್ಯೂ, ಅದು ರೂಮ್ ಇದು ವ್ಯೂ. ಅದು ಓವರ್ ಆಲ್ ನಿಮ್ಗೆ ವೇಟೇಜ್ ಕೊಟ್ಟು ರೂಮಿಗೆ ಅಷ್ಟು ವೇಟೇಜ್ ಎಲ್ಲ ಕೊಡಿದ್ರೆ ಓವರ್ ಆಲ್ ಯಾವ ಚೂಸ್ ಮಾಡ್ತೀರಾ? ದಟ್ ವಾಸ್ ಗುಡ್ ಅಲ್ಲ. ಇಲ್ಲಿ ಕಾಟೇಜ್ ಇತ್ತು, ಅದನ್ನ ನಾನು ಬೇಕಂದ್ರೆ ಆ್ಯಕ್ಚುಲಿ ಅಲ್ಲಿ ಕಾಣಿ. ಅಲ್ಲಿ ನೀರು ಸಹ ಇಲ್ಲ. ಈಗ ನೀರಿದ್ದರೆ ನಮ್ಗೆ ಅಲ್ಲಿ ಒಳ್ಳೆ ಆಗ್ತಿತ್ತು. ನೀರಿಲ್ಲ, ಸೊ ಅಲ್ಲೂ ವ್ಯೂ ಇಲ್ಲ ಆ್ಯಕ್ಚುಲಿ. ಹೋಪ ನಮಗೆ ತಡೀನಿ ತೋರಿಸ್ಬೇಕು ಕಾಣಿ. ಇದು ದಿಸ್ ಇಸ್ ಗುಡ್, ನಾಟ್ ಬ್ಯಾಡ್. ಅಂತಂದರೆ ಅವರು ವೆಲ್ಕಮ್ ಟು ಸಿಲ್ವರ್ ವುಡ್ಸ್ ಅಂತ ಹಾಕಿದ್ರು. ನಂಗೊಂದು ಆಸೆ ಆಯ್ತಾ, ನಾನು ಈ ಥರ ಸೆಲೆಬ್ರಿಟಿ ಆಗಬೇಕು, ನನಗೆ ವೆಲ್ಕಮ್ ಸುಷ್ಮಿತಾ ಸಾಲಿಗ್ರಾಮ ಟು ಸಿಲ್ವರ್ ವುಡ್ಸ್ ಆ ಥರ ಬರಬೇಕು. ನೀವೆಲ್ಲ ಮಾಡಿಸ್ಲಿಕ್ಕಿಲ್ಲ. ನಂಗೆ ಇಷ್ಟ ಇಲ್ಲ, ನಾನೇ ಮಾಡಿಸ್ಕೋಬೇಕು. ಇಲ್ಲೊಂದು ಮಿರರ್ ಬೇಕಾಯ್ತು ಕಣ್. ದಟ್ಸ್ ಮೈ ಹ್ಯಾಂಡ್ಸಮ್ ಹಸ್ಬೆಂಡ್. ಎಲ್ಲ ಕಂಡ್ರಲ್ಲ, ದಿಸ್ ಇಸ್ ದ ರೂಮ್. ಮಾರ್ಕ್ ಕೊಡಿ ಆಯ್ತಾ. ನಂಗೆ ಗೊತ್ತಿತ್ತು ನಂಗೆ ಅದೇ ಇಷ್ಟ ಆಯ್ತಾ. ನಂಗೂ ಅದೇ ಇಷ್ಟ ಆದ, ಅವರಿಗೂ ಅದೇ ಇಷ್ಟ ಆದ, ನಿಮ್ಗೂ ಅದೇ ಇಷ್ಟ ಆಯ್ತಾ. ಬಟ್ ಸ್ಟಿಲ್ ಲೆಟ್ಸ್ ಸಿ, ನಿಮ್ಗೆ ಅದು ಇಷ್ಟ ಆಯ್ತಾ ಅದೇ ಇಷ್ಟ ಆಯ್ತಾ ಕಾಮೆಂಟ್ ಹೇಳಿ. ನಾವೀಗ ಪೂಲಿಗೆ ಹೊತ್ತು ಇಂದ ನಮ್ದು ಹಿಂಗೆ ಕಾಣತ್ತೆ ಬರೀ ಬಿಲ್ಡಿಂಗ್. ಯಾವ್ದು ಬಿಲ್ಡ್? ನಾನು ಚೂಸ್ ಮಾಡಿದ ಪ್ರಾಪರ್ಟಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡಬೇಕಾ? ಎಲ್ಲಿ? ಈಚೆ ಕಡೆ. ಅದಕ್ಕೆ ಎಷ್ಟು 12,000 ಏನು ಅಂತ ಸೈಕಲ್ ಆಗಿಲ್ವಾ? ಆಗ್ತಿಲ್ಲಲ್ಲ. ಫುಲ್ ಇದೆ, ಎತ್ತರ ಇದೆ.
ಕಣ್ ಇದೆಲ್ಲ ಬೇರೆ ಮನೆ. ನಾ ಇದೆಲ್ಲ ಕಣ್ ಬುಕ್ ಮಾಡಿದ್ ಮರ್ರೇಶೆ. ಕ್ಯಾ ಕರೆ ಹೋ ಕ್ಯಾ ಹಾಂ ಕಣಿ ಪೂಲ್. ಆ್ಯಕ್ಚುಲಿ ದಿಸ್ ಇಸ್ ಗುಡ್, ಬ್ಯೂಟಿಫುಲ್. ಬಟ್ ನಮ್ಮದು ಸಿಕ್ಕಿದ್ದು ಮಾತ್ರ ಸೈಡಲ್ಲಿ ನಾವು ಲಾಸ್ಟ್ ಮೂಮೆಂಟಿಗೆ ಬುಕ್ ಮಾಡೋದಲ್ಲ. ಇದು ರೆಸ್ಟೋರೆಂಟ್ ನಂಬ್ರೆ ಅಲ್ಲಂತದ್ದು ಉಂಟು ನೋಡಿ. ನಾನು ಇದು ಇಟ್ಕೊಂಬಂದದ್ದು ತಿನ್ಬೇಕು. ಫಸ್ಟಿಗೆ ಪೂಲ್ ಹೋಗೋ ಮತ್ತೆ ತಿನ್ನುವಕ್ಕೆ ಎಂತಕ್ಕಂದ್ರೆ ಈಗ ಇದಾಗ್ತದೆ. ಈವ್ನಿಂಗ್ ಕಾಂಪ್ಲಿಮೆಂಟ್ರಿ ಸ್ನ್ಯಾಕ್ಸ್ ಇದ್ದಿತ್ತು, ಚಟ್ಟಂಬಡಿ ಅಂತದ್ದು ಕೊಟ್ಟಿದ್ರು, ಅದಕ್ಕೆ ಸಮ ಬಾರಿಸಿ ಹೊರಗೆ ಬಂತು. ಒಳ್ಳೆ ಬೇಬಿ ಇಲ್ಲೇ ನಿಂತು ಇಲ್ಲೇ ಹೋಗ್ತಿದ್ದೆ ಸೀದಾ. ಸೀರಿಯಸ್ಲಿ ಅದೇ ನೀವು ಹೇಳ್ತೀನಿ ನಿಮ್ಮ ಕತೆ ಅಂತ ಹೇಳ್ತಾರೆ. ಕತೆ ಅಂತ ಗೊತ್ತಾ ಇವ್ರದ್ದು? ಈ ಸೈಕಲ್ ತಗೊಂಬಂದ್ರು, ಬೇಡ ಬೇಡ ಅಂದ್ರೆ ತಗೊಂಬಂದ್ರು. ಏನೋ ನಾನು ಕೊಲ್ಕಂತ ಗೊತ್ತಿಲ್ಲ. ನಾನು ನಮ್ಗೆ ಈಗ ಇಲ್ಲ 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 ನೀನು ತಗೊಂಡೋಗಿ ನಾನು ವಿಡಿಯೋ ಮಾಡ್ತೀನಿ. ನಾನು ಬೇಡ ಅದು ಕೆಳಗಿತ್ತಲ್ಲ ಅಂದ್ಕೊಂಡು ನಾನು ಬಂದು ಸೈಕಲ್ ಇದಾಗ್ತಿಲ್ಲ, ಬ್ರೇಕ್ ಆಗಿಲ್ಲ ಕೀ. ಅದು ನೀವು ಬಲೆ ಚಂದಲ್ಲ ಅದು ತುಂತುರು ಅಲ್ಲಿ ನೀರ ಥರ ಕೊಲ್ಬೇಕಂತ ಮಾಡಿದ್ರೆ ಅಂತ ಆಗಲ್ಲ ಫುಲ್ ಹೊತ್ತು ತೋರಿಸಿದ್ದು ವಿಡಿಯೋ ತೋರಿಸಿ ಆಗ್ತದೆ. ಕಾಣಿ ಎಲ್ಲಾಯ್ತು ಹೋಗ್ತಿತ್ತಾ? ಇದು ಬಿಡಿ, ಇದು ಕಾಣಿ ಕಷ್ಟ. ಹಾರ್ಡ್ಲಿ ಇಟ್ ಇಸ್ ಸ್ಟಾಪಿಂಗ್. ಇಷ್ಟು ಗಟ್ಟಿ ಯಾಕೆ ಕಿ ಸುಪಾರಿ ಸೈಕಲಿಗೆ ಸುಪಾರಿ ಕೊಟ್ಟಿದ್ರಿ ನನ್ನ ತೆಗಿಬೇಕಂದು. ಓ ಮೈ ಗಾಡ್, I would have lost my life today. Thank Babu, thank you. Thanks to Almighty who has saved my life from this guy. ಹಿಡ್ಕೊಳ್ಳಿ, ನೀವೇ ತರಿಸಿರ್ತಾನೆ. ಪೂಲಿಗೆ ಹೋಗು ಹೇಳಿದ್ರೆ ಬೇಡ ಹೇಳ್ತೀರಾ ಅಪ್ಪ. ಈಗ ಅಂತ ನೇಚರ್ ವಾಕ್ ಅಂಬ್ರ ರಿಸೆಪ್ಷನಿಗೆ ಕಾಲ್ ಮಾಡಿ ಹೇಳ್ರೆ ಮತ್ತೆ ಹೇಳಿರ ನೇಚರ್ 5 ಗಂಟೆ ಕರ್ಕೊಂಡು ಹೋದ್ರಂತೆ. ನಮಗೆ ಹೇಳಿದ್ವಿ ನಾವು. ಇರಲಿ, ನಮ್ಮ ಪ್ರೈವೇಟ್ ನೇಚರ್ ವಾಕ್. ಈಗ ಹೌದು, ಪ್ರಾಪರ್ಟಿ ಮಾತ್ರ ಲೈಕ್ ಇಟ್. ಪಾಯಿಂಟ್ಸ್ ಕೊಡಿ ಆಯ್ತಾ, ಪಾಯಿಂಟ್ಸ್ ಕೊಡಿ, ನನ್ನ ವಿನ್ ಮಾಡಿ ಆಯ್ತಾ. ಅಯ್ಯೋ ಮಂಗ ಮಾಡಬೇಡ, ಮಾಡಿ ಜಾಸ್ತಿ ಮಾಡ್ತೇವೆ. ಸುಮ್ಮನೆ ಇಗ್ನೋರ್ ಮಾಡೋದು. ಮೊಬೈಲ್ ಈಗ ಕ್ಯಾಮ್ರಾದ್ರ ಮುಖಕ್ಕೆ ಹಿಡ್ಕೊಬರ್ತಿದ್ದೆ. ಫುಲ್ ಮಂಗ. 5:05 ಹಾಗೆ ಎಲ್ಲರನ್ನೂ ಕರ್ಕೊಂಡು ನೇಚರ್ ವಾಕಿಗೆ ಹೋಯ್ದಿದ್ರಂಬ್ರ. ಬಟ್ ನಮಗೆ ಗೊತ್ತಿರಲಿಲ್ಲ. ಸೊ ನಾವು ಅವ್ರಿಗೆ ಕಾಲ್ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗಿ ಅಂತ. ಸೊ ಸಪ್ರೇಟಾಗಿ ನಮ್ಮನ್ನು ಕರ್ಕೊಂಡು ಹೋದ್. ಅವ್ರಿಗೆ ನಮ್ಮನ್ನು ಕರ್ಕೊಂಡು ಹೋದಿಪ್ಪದು ಬಾಣಾಸುರ ಸಾಗರ್ ಲೇಕ್ ಹತ್ರ. ಆ್ಯಂಡ್ ನಾರ್ಮಲಿ ಮಳೆಗಾಲದ ಟೈಮಲ್ಲಿ ಇಲ್ಲಿ ಫುಲ್ ನೆರೆ ಬತ್ತಂಬ್ರೆ. ಲಾಸ್ಟ್ ಟೈಮ್ ಇಲ್ಲೇ ಎಲ್ಲರೂ ಬೋಟಲ್ಲಿ ಹೋಯ್ದಿದ್ರಂಬ್ರೆ, ಹೊರಗೆ ಹೋಗೋರೆಲ್ಲ. ಸೊ ಆ ಥರ ಇರ್ತಿತ್ತು. ಬಟ್ ಈಗ ಸ್ವಲ್ಪ ಮಳೆ ಕಮ್ಮಿ ಇದ್ದಕ್ಕೋಸ್ಕರ ನೀರೆಲ್ಲ ಕಮ್ಮಿ ಇರುತ್ತೆ. ಆ್ಯಂಡ್ ಬೆಟ್ಟದ ಹೆಸರು ಕೂಡ ಬಾಣಾಸುರ ಬೆಟ್ಟ ಅಂತ. ನಾವು ನಡ್ಕೊಂಡು ತಾಜಿಗೆ 20-25 ಸಾವಿರ ಆಯ್ತಪ್ರೆ. ಅದಕ್ಕೆ ಹಾಕೊಂಡು ಬಿಟ್ಟದ್ದು. ಈ ಥರ ಇನ್ನೊಂದಿದೆ, ಅದನ್ನು ಸೂಪರ್ ಪ್ಲೇಸಲ್ಲಿ ಮಾಡ್ತಾರಲ್ಲ ಕೀ ತಾಜ್, ಅದಕ್ಕೆ ಎಷ್ಟು ಪ್ರೈಸ್ ಇಡೋದು. ಇನ್ನು ನೀರು ಫುಲ್ ಬಂದಾಗ ಇನ್ನೂ ಸಖತ್ತಾಗಿರುತ್ತೆ ಕೀ. ನಾವೀಗ ಅಲ್ಲಿಂದ ಒಂದು ಊಟಕ್ಕಂತ ರೆಸ್ಟೋರೆಂಟಿಗೆ. ನಾನು ಇದು ತಿಂತಿದ್ದೆ, ನಂಗೆ ಹಸುವಾಯ್. ಬನಾನಾ ಚಿಪ್ಸ್. ಓ ಇಲ್ಲೇ ಅಲ್ಲ ರೆಸ್ಟೋರೆಂಟ್, ಹತ್ರನೇ ಇತ್ತು. ತೊಂದರೆ ಇಲ್ಲ, ಅಲ್ಲಿ ರೆಸ್ಟೋರೆಂಟ್ ಇತ್ತು, ಅದ್ರ ಹತ್ರನೇ ಗೇಮ್ ಇತ್ತಂದ್ರೆ. ನೀನು ಮಾಡ್ತೀಯ? ನಂದು ಇಲ್ಲಿದೆ ಆಲ್ರೆಡಿ. ಅದ್ರ ಹತ್ರನೇ ಗೇಮ್ ಇತ್ತಂದ್ರೆ ಪಕ್ಕಂಬ ಹೇಗೆ ಆಟ ಆಡುವ. ಆಗಿಂದ ಕರಿತಿದ್ದೆ, ಸ್ಲಿಪ್ಪರ್ ಇಲ್ಲ ಅಂದ್ಕೊಂಡು ಸುಮ್ಮನೆ ಇದ್ದಿದ್ರು. ಪಪ್ಪ 8-8:30 ಹೊತ್ತಿಗೆ ನಂಗೆ ಜೋರು ಹಸು ಆಯಿತು. ಮತ್ತು ಊಟ ಮಾಡುವಂಥ ಅಲ್ಲಿ ರೆಸ್ಟೋರೆಂಟ್ ಹತ್ರ ಹೋದರೆ ಪಕ್ಕದಲ್ಲೇ ಇಂಡೋರ್ ಗೇಮ್ಸ್ ಇದ್ದಿತ್ತು. ಪ್ರಾಪರ್ಟಿಯಲ್ಲಿ ನಾವಿಪ್ಪದು ಒಂದೇ ದಿನ ಅಟ್ಲೀಸ್ಟ್ ಅದನ್ನು ಎಕ್ಸ್ಪ್ಲೋರ್ ಮಾಡುವ ಅಂದ್ಕೊಂಡು ಪಕ್ಕದಲ್ಲಿ ಹೋಯ್ತು. ಆ್ಯಂಡ್ ಈಚೆಗೆ ಆರ್ಡ್ರ್ ಕೊಟ್ಟು ಬಂದಿದ್ದಿತ್ತು ಆಲ್ರೆಡಿ. ಮತ್ತು ಅವ್ರು ಲೇಟ್ ಮಾಡಿದ್ರು ಅಂದ್ಕೊಂಡು ಅಲ್ಲಿ ಪೂಲ್ ಟಿ ಅದು ಇದು ಗೇಮ್ಸ್ ಎಲ್ಲ ಸ್ವಲ್ಪ ಹೊತ್ತಾಡಿ ಮತ್ತು ಪಕ್ಕದಲ್ಲಿ ಊಟ ಮಾಡ್ಕೊಂಡು ಬಂತು. ಕಿರಣ್ ಮಲ್ಬಾರ್ ಪರೋಟ ಮತ್ತು ಬಟರ್ ಚಿಕನ್ ಆರ್ಡ್ರ್ ಮಾಡಿದ್ರು. ನಾನು ತವಾ ರೋಟಿ ಅಂದರೆ ಚಪಾತಿ ಆರ್ಡ್ರ್ ಮಾಡಿದ್ದೆ, ಸೇಫರ್ ಸೈಡಲ್ಲಿಪ್ಪ ಅಂದ್ಕೊಂಡು. ಜೊತೆಗೆ ಬಟರ್ ಚಿಕನ್. ಅದಾದಮೇಲೆ ಕಿಂಗ್ ಫಿಶ್ ರೋಸ್ ಸಹ ಕಿರಣ್ ಆರ್ಡ್ರ್ ಮಾಡಿದ್ರು. ಅದಂತದಂತ ಇಷ್ಟ ಇರಲಿಲ್ಲ, ಬಟ್ ಫುಡ್ ಅಡ್ಡಿಲ್ಲ, ಇಷ್ಟ ಆಯಿತು. ಪರೋಟ ಮೈದ ನಂಗೆ ಆಲ್ರೆಡಿ ನಿನ್ನೆ 1/2 kg ತಿಂದಿದ್ದೀನಿ. ಇದು ತೆಂಗಿನಕಾಯಿ ಎಣ್ಣೆ ಸ್ಮೆಲ್ ಎಲ್ಲ ಬರ್ತದೆ. ಆಯ್ತು ನಮ್ಮದೆಲ್ಲ ಊಟ ಮಲಬಾರ್ ಪರೋಟ 3 ಹೇಳಿದ್ರು. 3 ತಿನ್ಕೊಂಡ್ ಕೈಲಿಲ್ಲ. ಆಮೇಲೆ ನಾನು ಚಪಾತಿ ತಿಂದೆ, 3 ತಿಂದೆ.
ಆಯ್ತು, ಒಳ್ಳೆ ಆಯ್ತು, ಅಡ್ಡಿಲ್ಲ. ನಾಟ್ ಅನ್ ಇಶ್ಯೂ, ಇಟ್ ವಾಸ್ ಗುಡ್. ಈಗ ಆ ಪೂಲ್ ಹತ್ರ ಬಂದು ಕುತ್ಕೊಂಡು ಅಂತ ಲೈಕ್ ಇಟ್. ಆ್ಯಕ್ಚುಲಿ ನನ್ನ ಫಸ್ಟ್ ಡೆಸಿಷನ್ ವಾಟ್ ಐ ಟೋಲ್ಡ್ ಯು ಮೈಟ್ ಹ್ಯಾವ್ ಬಿನ್ ರಾಂಗ್. That's what it's a 5-star property. ಇಟ್ಸ್ 4 ಸ್ಟಾರ್ ಪ್ರಾಪರ್ಟಿ. 4-star property. It's a 4-star property. ಇದು 4 ಸ್ಟಾರ್ ಪ್ರಾಪರ್ಟಿ, ಅದಕ್ಕೆ ಸ್ಟಾರ್ ಅಂತ ಇಲ್ಲ. ಬಟ್ ಅದೇ ಅಲ್ಲಿ ಅಂತಂದ್ರೆ ವ್ಯೂ ಅದು ವ್ಯೂ, ಅದು Airbnb ಅಲ್ಲ, ಅದೆಲ್ಲ ಬೆಟ್ಟ ಮೇಲೆ, ಅದು ರೋಡ್ ಹೇಗಿತ್ತು. ನಮ್ಗೆ ರೂಮ್ ಇದ್ದ ಪ್ಲೇಸ್ ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಬಟ್ ಎಲ್ಲ ಅಮ್ಯುನಿಟೀಸ್ 1,500 ಎಕ್ಸ್ಟ್ರಾ ಕೊಟ್ರು ದಿಸ್ ಇಸ್ ಗುಡ್, ರಿಯಲಿ ಗುಡ್. ಹೌದು, amenities, pools ನೋಡಿ ಎಷ್ಟು ಡಿಸೈನ್ಡ್ ಆಗಿದೆ. ಚಂದತ್ತು. ಇದು ನೋಡಿ ನೀರು ಬೀಳುದು. ಮತ್ತೆ ಆಂಬಿಯನ್ಸ್ ಚೆನ್ನಾಗಿದೆ, ಎಮ್ಯುನಿಟೀಸ್ ಚೆನ್ನಾಗಿದೆ, ಸರ್ವಿಸ್ ಚೆನ್ನಾಗಿದೆ, ಫುಡ್ ಚೆನ್ನಾಗಿದೆ, ಕಿಚನ್ ಇದೆ, ಅಲ್ಲಿ ಕಿಚನ್ ನೋಡಿದಲ್ಲ. ಬಟ್ ವಾಟ್ ಐ ಸೇ ಅದು, ಬಟ್ ಇನ್ನೊಂದು ಏನಂದ್ರೆ ಇಂಪಾರ್ಟೆಂಟ್ ಏನಂದರೆ, ವಾಟ್ ಐ ಫೀಲ್ ದಟ್ ಯಾರೇ ಕಪಲ್ಸ್ ಇದ್ದಾರೆ, ಹಸ್ಬೆಂಡ್ ವೈಫ್ ಇದ್ದಾರೆ, ಪ್ಲೀಸ್ ಟೇಕ್ ಅ ಟ್ರಿಪ್. 3 months, 4 months, 5 months ಒಂದ್ಸತಿ ಪ್ಲೀಸ್ ಟೇಕ್ ಅ ಟ್ರಿಪ್. ಬಿಕಾಸ್ ನನ್ನ ಪರ್ಸನಲ್ ಥಿಂಕ್ ಇಟ್ ಕನೆಕ್ಟ್ಸ್, ಯು ರೀಕನೆಕ್ಟ್. ನನಗೆ ಯಾಕೋ ನಾವು ಫಸ್ಟ್ ಟೈಮ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ತಿರ್ಗಾಡ್ತಾರಲ್ಲ, ಅದು ಆ ಥರ ಫೀಲ್ ಬರ್ತಲ್ವಾ, ತುಂಬ ಕನೆಕ್ಟ್ ಆಗ್ತಾ ಉಂಟು, ತುಂಬ ವಿ ಕಮ್ ಕ್ಲೋಸರ್. ಆಯ್ತು, ಫೈನಲಿ ವಿ ಆರ್ ಲಿವಿಂಗ್ ದಿಸ್ ಪ್ಲೇಸ್. ಇಟ್ ವಾಸ್ ಬ್ಯೂಟಿಫುಲ್ ಸ್ಟೇ, ಐ ಲವ್ಡ್ ಇಟ್. ನಿಮಗೆ ಇಷ್ಟ ಆಯ್ತಾ ರೂಮ್ ಎಲ್ಲ ಅಂತ ಹೋಗಿದ್ದೀವಿ. ನಿಮಗೆ ಕಾರು ರೆಡಿ, ನಾನು ಹಂಗೆ ಕಾಣಿ ಕಿರಣ್ ಶರ್ಟ್ ಹಾಕೊಂಡಿದ್ದೆ, ನಾನು ತಂಗೆ ನನಗೆ ಸೂಟ್ ಆಗಿಲ್ಲ ಅನ್ಕೊಂಡು ಪಾಪ ದೊಡ್ಡ ದೊಗಳೆ ಅಂಗಿ. ಲೆಟ್ಸ್ ಗೋ. ಜೋರು ಹಸ್ವಾದಿದೆ, ಬಿಟ್ಟಿದ್ದೆ ಸ್ವಲ್ಪ ಲೇಟ್ ಆಯ್ತು. ಎಷ್ಟು ಲೇಟ್ ಅಂದ್ರೆ ನಂಗೆ 10:30 ಆಯ್ತು. ಬೇಗ ಬಿಡ್ಕೊಂಡು ಅನ್ಸೋದೈತೆ. ನಿನ್ನೆ ಎಂತಕ್ಕಂತ ಅನ್ಸಿತ್ತಂದ್ರೆ ವೈಲ್ಡ್ ಲೈಫಿಗೆ ಹೋಪ ಅನ್ಕೊಂಡ್, ಬಟ್ ಅಲ್ಲಿ ಅಂತಂದ್ರೆ ಬೇಗ ಹೋದ್ರೆ ಬೇಡ ಅಂತ ಚೆನ್ನಾಗಿತ್ತು. ಸನ್ರೈಸ್ ನೋಡ್ಲಿಕ್ಕೂ ಹೇಳಿಲ್ಲ. ಸನ್ರೈಸ್ ಹಿಂದೆ ಅಲ್ಲ, ನೀವೆಲ್ಲಿ ನೋಡಿದ್ದು? ಎಲ್ಲಿ ಸುಳ್ಳು ಹೇಳ್ಬೇಡಿ. 5:55ಕ್ಕೆ ನಾನು ಎದ್ದು ನೋಡ್ತೆ, ಒಳ್ಳೆ ಚಂದಲ್ಲ. ನೀವೆಂತ ಹೇಳಿದ್ರಿ ಗೊತ್ತಾ? ವಾಪಸ್ ಬಂದ್ ಮಲ್ಕೊಂಡು ಇನ್ನ 20 ನಿಮಿಷ ಇದೆ ಅಂದ್ಕೊಂಡ್ ಬಂದ್ ಮಲ್ಕೊಂಡ್ರಿ. ಅಲ್ಲ, ಮತ್ತೆ ಪುನಃ ಎದ್ದದ್ ನಿಂಗೆ ಗೊತ್ತಿಲ್ಲ. ನಾನು ಇಲ್ಲ ಮತ್ತೆ ಪುನಃ ಎದ್ದು ಹೋಗಿ ನೋಡಿ ಬಂದೆ ನಾನು. ಅಲ್ಲ ಕಾಣೋದು ಇಲ್ಲ ಅಂತ ಸ್ವಲ್ಪ ಲೈಟ್ ಐತೆ. ಹಾ, ಅದೆಂತ ಅಂದ್ರೆ ನಿನ್ನೆ ವೈಲ್ಡ್ ಲೈಫಿಗೆ ವಾಪ್ ಅಂತ ಇತ್ತು. ಇಲ್ಲ, ವೈಲ್ಡ್ ಲೈಫಿಗೆ ವಾಪ್ ಅಂತ ಇತ್ತು. ಮತ್ತೆ ಇವ್ರು ಹೇಳ್ರೆ ಬೇಡ ಆಗಿರಿಲ್ಲ, ಪೂಲಿಗೆ ನಾನು ಇಳಿಲಿಲ್ಲ, ಪೂಲಿಗೆ ಇಳಿಕಂತ ಆಸೆ ಇತ್ತು. ಪೂಲಿಗೆಲ್ಲ ಇಳಿದು ವಾಪ ಅಂದ್ರೆ ಮತ್ತೆ ಇವ್ರು ಎದ್ರು ಸನ್ರೈಸ್ ಕಂಡ್ರು ಅಂಬ್ರೆ. ಮತ್ತೆ ಮನ್ಕಂಗಿದ ಮುಂಚೆ ಹೇಳಿದ್ರು ಬೇಡ ಹಾಪದ ಅನ್ಕೊಂಡು. ಅದಕ್ಕೆ ಫೈನ್ ಅನ್ಕೊಂಡು ನಾನು ಮನ್ಕೊಂಡಿದ್ದೀನಿ, ಚಂದ ನಿದ್ರೆ ಮಾಡಿ. ತಿಂಡಿಗೆ ಎಂತ ಎಲ್ಲ ಕ್ಲೋಸ್ ಅಪ್ಪ ಇಲ್ಲಿ, ಎಂತದ ಗೊತ್ತಿಲ್ಲ. ವಾಟ್ ಇಸ್ ದ ಇಶ್ಯೂ? ಮೇ ಬಿ ಸಂಡೇ ಅನ್ಕೊಂಡೆಲ್ಲ ಕ್ಲೋಸ್, ಆಲ್ಮೋಸ್ಟ್ ಕ್ಲೋಸ್ ಇತ್ತು. ಅಲ್ಲಿ ಬಾಳೆಹಣ್ಣು ಇದೆ, ಬಾಳೆಹಣ್ಣು ನೇಂದ್ರ ರೆಡ್ ಆರೆಂಜಿಶ್ ಕಲರ್. ಕೇರಳಕ್ಕೆ ಬಂದು ಕೇರಳದ ಬಾಳೆಹಣ್ಣು ತಿಂದಿದ್ರೆ ಹೆಂಗೆ ನಾಗರಹೊಳೆ ಕ್ರಾಸ್ ಮಾಡ್ತಿತ್ತು. ಅಲ್ಲ ನಿಲ್ಸಿದ್ದೀರಪ್ಪ ಅಂತ ಕಂಡ್ರೆ ಜಿಂಕೆ ಕಾಣಿ, ಅಲ್ಲಿ ಕಾಣ್ತಿತ್ತ ರಾಶಿ ಇತ್ತು ಕಣಿ. ಅದು ಸಾರಂಗ ಕಾಣ್ತಿತ್ತ ನಮ್ಮನೆ ಸೀದಾ ಬಂದು ನಿಮ್ಮ ಕಾರ್ ಡೆಂಟ್ ಮಾಡಿದ್ರಿ. ಹಿಂದೆ ನೋಡು, ಹುಲಿ ಬರ್ತದೆ. ನಮಗೊಂದು ಹೋಟೆಲ್ ಸಜೆಸ್ಟ್ ಮಾಡು, ನಮ್ಮದು ಇನ್ಸ್ಟಾಗ್ರಾಮಲ್ಲಿ ಲೈವ್ ಹೋದಾಗ. ಸೊ ಬಂದಿತ್ತು ಕಂಬ ಆರ್ ಅಂದ್ರಪ್ಪ. ಯಬ್ಬ ದೇವ್ರೆ, ಅಲ್ಲಿ ಜನ ರಾಶಿ ಮಾಡ್ರೆ ನಂಗೆ ಆಗ್ತಿಲ್ಲ. ಅಲ್ಲಿ ಕಾದು ಅಲ್ಲಿ ಇವ್ರು ತಿರುಗಿಸಿ, ಅಲ್ಲಿ ಜನ ಜಾಗ ಇದೆ. ಈಗ ಇದೊಂದು ದಕ್ಷಿಣ ಪಾಕ್ ಅಂತ ಬಂದಿತ್ತು, ಕಂಬ ಲೈಕ್ ಇರುತ್ತೆ ಇಲ್ದ ಅಂತ. ಲೆಟ್ಸ್ ಗೋ ಆ್ಯಂಡ್ ಚೆಕ್ ಔಟ್. ಅದು ಪ್ಯೂರ್ ವೆಜ್. ನಂಗೆ ಬಿರಿಯಾನಿ ಬೇಕಿದ್ದಿತ್ತು, ಇರಲಿ ಊಟ ಮಾಡ್ರಾಯ್ತು ಈಗ ಸದ್ಯಕ್ಕೆ. ಊಟಕ್ಕೆ ಎಂದಿನಂತೆ ಕಿರಣ್ ಫೇವ್ರೆಟ್ ಆಂಧ್ರ ಥಾಲಿ ತಗಂತ ನಂಗೆ, ಬಟ್ ಅಷ್ಟಿಂತ ಇಷ್ಟ ಆಗಲಿಲ್ಲ. ನೀವು ಫುಲ್ ರೋಡ್, ಅದು ಫುಲ್ ಕಪ್ಪು ಮೋಡ, ಕಾರು ಮೋಡ ಕವದಂಗಿದಿತ್ತು. ಬೆಂಗಳೂರು ರೀಚ್ ಆಪತ್ತಿಗೆ ಆಲ್ಮೋಸ್ಟ್ 4:30 ಆಯ್ದಿತ್ತು. ಸೊ ಎಸ್, ನಮ್ಮ ಕೇರಳ ಟ್ರಿಪ್ಪು ಅಲ್ಲಿಗೆ ಮುಗೀತು. ಗೊತ್ತಿಲ್ಲ ವಿಡಿಯೋ ಬೋರಿಂಗ್ ಆಯಿತಾ, ನಿಮ್ಗೆ ಇಷ್ಟ ಆಯಿತಾ ಅವ್ರು ಹೆಂಗಾಯ್ತು ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ಎಂತಕ್ಕಂದರೆ ಇಷ್ಟ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಮುಂದಿನ ಸಲ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೆ. ಗಮ್ಮತ್ತಂಗಿರಿ. ಬಾಯ್.